टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬಿಜೆಪಿಯಲ್ಲಿನ ಬಣಜಗಳ ತಾರ್ಕಿಕ ಅಂತ್ಯಕ್ಕೆ ತಲುಪಿದಂತೆ ಕಾಣ್ತಾ ಇದೆ. ಶಿಸ್ತು ಸಮಿತಿಗೆ ಯತ್ನಾಳ್ ಉತ್ತರಿಸಿದ್ದು ಹೈಕಮಾಂಡ್ ನಿಲುವೇನು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಇದರ ನಡುವೆ ಇವತ್ತು ರೆಬೆಲ್ ಟೀಮ್ ಸಭೆ ಸೇರ್ತಾ ಇರೋದು ಇನ್ನಷ್ಟು ಗಮನ ಸೆಳೆದಿದೆ. ಬಿಜೆಪಿಯಲ್ಲಿ ಬಂಡಾಯ ಸದ್ಯಕ್ಕೆ ತಣ್ಣಗಾಗಿದ್ರು ಬೂದಿ ಮುಚ್ಚಿದ ಕೆಂಡದಂತಿದೆ. ಯತ್ನಾಳ್ಗೆ ಹೈಕಮಾಂಡ್ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟ ಬಳಿಕ ವಿಜೇಂದ್ರ ವಿರುದ್ಧ ಬುಸುಗುಡ್ತಾ ಇದ್ದ ರೆಬೆಲ್ ಟೀಮ್ ತಣ್ಣಗಾಗಿದೆ. ಶಿಸ್ತು ಸಮಿತಿ ನೋಟಿಸ್ಗೆ 9 ಪುಟಗಳ ಉತ್ತರ ನೀಡಿರುವ ಯತ್ನಾಳ್ ವಿಜೇಂದ್ರ ಅಧ್ಯಕ್ಷ ಸ್ಥಾನದಿಂದ ಬದಲಾಗಲೇಬೇಕು ಅಂತ ಪಟ್ಟು ಹಾಕಿದ್ದಾರೆ. ಆದರೆ ಹೈಕಮಾಂಡ್ ಯತ್ನಾಳ್ ಮಾತಿಗೆ ಸೊಪ್ಪು ಹಾಕುವ ಸಾಧ್ಯತೆ ಕಡಿಮೆ ಇದೆ. ಇದರಿಂದಾಗಿ ವಿಜೇಂದ್ರರ ಅಧ್ಯಕ್ಷರ ಸ್ಥಾನಕ್ಕೆ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಯತ್ನಾಳ್ ನೇತೃತ್ವದ ರೆಬೆಲ್ ಟೀಮ್ ಇಂದು ಮೀಟಿಂಗ್. ಯತ್ನಾಳ್ ಬಣದ ನಾಯಕರು ಇಂದು ಕುಮಾರ ಬಂಗಾರಪ್ಪರ ಬೆಂಗಳೂರಿನ ನಿವಾಸದಲ್ಲಿ ಮತ್ತೊಂದು ರೌಂಡ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಯತ್ನಾಳ್ ಪರ ಇದ್ದವರು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶೋಕಾಸ್ ನೋಟಿಸ್ಗೂ ಬಹಿರಂಗವಾಗಿಯೇ ವಿರೋಧಕ್ಕೆ ವೇದಿಕೆ ಸಜ್ಜು ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ಮತ್ತೊಂದು ಕಡೆ ಈ ಬಗ್ಗೆ ಸಭೆ ಪ್ರತಿಕ್ರಿಯಿಸಿದ ವಿಜೇಂದ್ರ ಪಕ್ಷದ ಬಲವರ್ಧನೆ ಬಗ್ಗೆ ಸೇರ್ತಾ ಇದ್ದಾರೆ ಅಂತ ವ್ಯಂಗ್ಯದಿಂದಲೇ ಬಾಣ ಬಿಟ್ಟಿದ್ದಾರೆ. ರೆಬೆಲ್ಸ್ ಅಂತ ಕರಿಬೇಡಿ, ನೀವು ಯಾಕೆ ಹಂಗೆ ಮಾಡ್ತಾರೆ ನೋಡಿ. ಒಳಗೆ ಏನ ಪಕ್ಷ ದೃಷ್ಟಿಯಿಂದನೂ ಪಕ್ಷದ ಅಭಿವೃದ್ಧಿ ದೃಷ್ಟಿಯಿಂದನೂ ಕೂಡ ಪಕ್ಷ ಸಂಘಟಿಸಬೇಕು ಅಂತ ಕೂಡ ಚರ್ಚೆ ಆಗ್ತದೆ. ಹಾಗಾಗಿ ರೆಬೆಲ್ಸ್ಗೆ ಸೀಮಿತ ಮಾಡಿಬಿಟ್ಟಿದ್ದೇವೆ. ಈಗಾಗಲೇ ಕೇಂದ್ರದ ವರಿಷ್ಠರ ಗಮನಕ್ಕೆ ಬಂದಾಗಿದೆ. ಕೇಂದ್ರದ ಶಿಸ್ತು ಸಮಿತಿ ಯಾರಿಗೆ ನೋಟಿಸ್ ಅನ್ನ ಕೊಡಬೇಕು ಕೊಟ್ಟಿದ್ದಾರೆ, ಯಾರು ಆ ನೋಟಿಸ್ಗೆ ಉತ್ತರ ನೀಡಬೇಕು ಅವ್ರು ನೀಡಿದ್ದಾರೆ. ಅದ್ರ ಬಗ್ಗೆ ಏನ್ ತೀರ್ಮಾನ ಆಗಬೇಕು ಅಂತೇಳಿ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಎಲ್ಲದಕ್ಕೂ ಕಾಲ ನಿರ್ಣಯಿಸುತ್ತೆ ಅಂತಲೂ ಹಿಂದೆ ನೀವು ಕೇಳಿದಾಗಲೇ ಹೇಳ್ಬಿಟ್ಟಿದ್ದೀನಿ. ಕಾಲಕ್ಕೆ ಬಹಳ ದೊಡ್ಡ ತಾಕತ್ತಿದೆ. ಕಾಲ ಕೆಳಗಡೆ ಇದ್ದವ್ರನ್ನ ಮೇಲ್ ಕೂರಿಸುತ್ತೆ, ಮೇಲಿದ್ದವ್ರನ್ನ ಕೆಳಗಿಳಿಸುತ್ತೆ. ಇದು ಕಾಲದ ನಿರ್ಣಯ. ಇನ್ನು ಕಳೆದ 1 ವಾರದಿಂದ ಬಿಜೆಪಿಯಲ್ಲಿ ವಾಗ್ಯುದ್ಧ ಕೊಂಚ ತಗ್ಗಿದೆ. ಆದರೆ ರಾಜ್ಯಾಧ್ಯಕ್ಷ ಪಟ್ಟದ ಸುತ್ತಲಿನ ಚದುರಂಗದಾಟ ಮಾತ್ರ ಗಿರಕಿ ಹೊಡೆಯುತ್ತಲೇ ಇದೆ. ಈರಣ್ಣ ಬಸವ, ಟಿವಿ9 ಬೆಂಗಳೂರು.